ಡಿಸೆಂಬರ್ 26ರ ನಂತರ ಪರಿಸ್ಥಿತಿ ನೋಡಿ ನ್ಯೂ ಇಯರ್ ರೂಲ್ಸ್ ಡಿಸೈಡ್ ಮಾಡಲಾಗುತ್ತೆ. ಟಿವಿ9ಗೆ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಆರೋಗ್ಯ ಸಮಸ್ಯೆ ಇರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಕೋವಿಡ್ ನಿರ್ವಹಣೆಗೆ ಬೇಕಾದ ಎಲ್ಲಾ ಮುನ್ನೆಚ್ಚರಿಕೆ ಈಗಾಗಲೇ ಆಗಿದೆ ಅಂತ ರಂದೀಪ್ ಅವರು ತಿಳಿಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ನಿಯಮಗಳು ಸದ್ಯಕ್ಕೆ ಇಲ್ಲ. ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಬಳಿಕ ಈ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ದರ ಈಗಾಗಲೇ ನಿಗದಿ ಮಾಡುವಂತಹ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇನ್ನು ನಾಳೆ ಸಿಎಂ ಜೊತೆ ಸಭೆಯಲ್ಲಿ ಇದೆಲ್ಲದರ ಬಗ್ಗೆಯೂ ಚರ್ಚೆ ನಡೆಯುತ್ತೆ. ವಾರಕ್ಕೊಮ್ಮೆ ಸಮಿತಿ ಮೀಟ್ ಆಗುತ್ತೆ. ಅವ್ರಿಗೂ ಕೂಡ ಹೇಳಿದ್ವಿ ಈ 3 ಮರಣಗಳು ಏನಾಗಿದೆ 15ನೇ ತಾರೀಕು ಒಂದು ಮತ್ತು ಇವತ್ತಿನ ದಿನ 2 ಏನು ಡೀಟೇಲ್ ಬಂದಿದೆ ಅದನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿ ಯಾವ ರೀಸನ್ಗೆ ಅದಾಗಿದೆ ಅಂತ. ಬಟ್ ಡಾಕ್ಟರ್ಸ್ ವರದಿ ಬಂದಿರೋದು ಬಹುತೇಕ 3ರಲ್ಲಿ 2 ಕೋಮಾರ್ಬಿಡಿಟಿ ರಿಲೇಟೆಡ್ ಇತ್ತು ಮತ್ತು ಒಂದು ಜಯದೇವಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹಾರ್ಟ್ ರಿಲೇಟೆಡ್ ಒಂದು ಸರ್ಜರಿ ರಿಲೇಟೆಡ್ ಕೇಸ್ ಇರೋದ್ರಿಂದ ಅದರಿಂದ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಬಂದಿದೆ. ವಾರಕ್ಕೊಮ್ಮೆ ಸಮಿತಿ ಮೀಟ್ ಆಗುತ್ತೆ. ಅವ್ರಿಗೂ ಕೂಡ ಹೇಳಿದ್ವಿ ಈ 3 ಮರಣಗಳು ಏನಾಗಿದೆ 15ನೇ ತಾರೀಕು ಒಂದು ಮತ್ತು ಇವತ್ತಿನ ದಿನ 2 ಏನು ಡೀಟೇಲ್ ಬಂದಿದೆ ಅದನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿ ಯಾವ ರೀಸನ್ಗೆ ಅದಾಗಿದೆ ಅಂತ. ಬಟ್ ಡಾಕ್ಟರ್ಸ್ ವರದಿ ಬಂದಿರೋದು ಬಹುತೇಕ 3ರಲ್ಲಿ 2 ಕೋಮಾರ್ಬಿಡಿಟಿ ರಿಲೇಟೆಡ್ ಇತ್ತು ಮತ್ತು ಒಂದು ಜಯದೇವಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹಾರ್ಟ್ ರಿಲೇಟೆಡ್ ಒಂದು ಸರ್ಜರಿ ರಿಲೇಟೆಡ್